ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠ ಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಬೆಡ್ ವೇಟಿಂಗ್ ಅಂದರೆ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಿಕೊಳ್ಳೋದು. ಇದು ಮಕ್ಕಳಲ್ಲಿ, ವಯಸ್ಕರಲ್ಲಿ ಮತ್ತು ವಯೋವೃದ್ಧರಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಕೆಲವರು ಅಂದರೆ ಈವನ್ ವಯಸ್ಕರಲ್ಲಿ ಅಂದಾಗ ಕೆಲವೊಬ್ಬರಿಗೆ ಈ ಯೂರಿನ್ ಹೋಲ್ಡಿಂಗ್ ಕೇಪಬಿಲಿಟಿ ಕಮ್ಮಿ ಇರುತ್ತೆ. ಅಂದರೆ ಅದಕ್ಕಿಂತ ಬಹಳ ಮುಖ್ಯವಾಗಿ TCMನ ಪ್ರಕಾರ ಸ್ಟಮಕ್ಕಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ, ಮತ್ತು ಕಿಡ್ನಿ ಮತ್ತು ಬ್ಲಾಡರಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ. ಈವನ್ ಸ್ಟಮಕ್ಕಲ್ಲಿ ಕೋಲ್ಡ್ನೆಸ್ಸು ಇದೆ ಅಂದರೆ ಭಾಳ ಮುಖ್ಯವಾಗಿ ಎಕ್ಸ್ಪೆಷಲಿ ನೈಟ್ ಟೈಮಲ್ಲಿ, ಅದು ವಯಸ್ಕರಿರ್ಬೋದು, ಮಕ್ಕಳಿರ್ಬೋದು, ವಯೋವೃದ್ಧರು ಕೂಡ ಇರ್ಬೋದು, ಇದನ್ನು ಫಾಲೋಅಪನ್ನು ಮಾಡೋದು ಭಾಳ ಮುಖ್ಯವಾಗಿ. ತುಂಬ ತಂಪಾದ ಆಹಾರಗಳನ್ನು ಎಕ್ಸ್ಪೆಷಲಿ ನೈಟ್ ಟೈಮಲ್ಲಿ ಸೇವನೆ ಮಾಡಬಾರ್ದು. ಅದರೊಂದಿಗೆ ತುಂಬ ಸಿಹಿಯಾದ ಆಹಾರಗಳನ್ನು, ಸಿಹಿ ಪದಾರ್ಥಗಳನ್ನು, ಸಿಹಿಯಾಗಿರೋದು ಏನಾದ್ರೂ ನೀವು ನೈಟ್ ಟೈಮಲ್ಲಿ ತಿನ್ನಬಾರ್ದು. ಯಾರಿಗೆ ಈ ಯೂರಿನ್ ಹೋಲ್ಡಿಂಗ್ ಕೇಪಬಿಲಿಟಿ ಇಲ್ಲ, ನೈಟ್ ಟೈಮು ಹಾಸಿಗೆಯಲ್ಲಿ ಮಲಗಿದಾಗ ನಿದ್ರೆಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ಕೊಂಬಿಡ್ತಾರೆ, ಯೂರಿನ್ ಹೋಲ್ಡಿಂಗ್ ಕೇಪಬಿಲಿಟಿ ಇಲ್ಲ, ಮೂತ್ರ ವಿಸರ್ಜನೆ ಆಗ್ತಿದೆ, ಬೆಡ್ ವೇಟಿಂಗ್ ಆಗ್ತಿದೆ, ಅಂಥವರೆಲ್ಲರೂ ಕೂಡ. ಹಾಗೆ ಭಾಳ ಮುಖ್ಯವಾಗಿ ಈ ಒಂದು ವಯಸ್ಕರಲ್ಲಿ ಅಂತ ಹೇಳಿದೆ, ವಯಸ್ಕರಲ್ಲಿ ಕೂಡ ಸುಮಾರು ಜನ ಏನು ಮಾಡ್ತಾರೆ, ಈ RR ಮೂವೀಸನ್ನು ನೋಡೋದು, ಅದೇ ದೆವ್ವದ ಸಿನಿಮಾಗಳನ್ನು ನೋಡೋದು, ರಾತ್ರಿ ಮಲಗಿದಾಗ ಅದೇ ಕನಸಲ್ಲಿರೋದು, ಆ ಕನಸಿನ ಈ ಮಂಪರಲ್ಲಿ ನಿದ್ದೆಯಲ್ಲಿ ಏನು ಒಂದೇ ಮಾಡ್ಕೊಳ್ಳೋದು ಗೊತ್ತಾಗೋದಿಲ್ಲ. ಸೊ ಈ ರೀತಿ ಕೂಡ ಆಗ್ತದೆ. ಹಾಗೆ ಭಾಳ ಮುಖ್ಯವಾಗಿ ನೈಟ್ ಟೈಮಲ್ಲಿ ಹೆಚ್ಚೆಚ್ಚು ನೀರನ್ನು ಸೇವನೆ ಮಾಡೋದು. ಸುಮ್ಮನೆ ನೀರು ಕುಡಿಬಾರ್ದು. ಫಸ್ಟು ಮಲಗೋಕ್ಕಿಂತ ಮುಂಚೆ ಊಟ ಒಂದು 7:30-8 ಗಂಟೆ ಒಳಗೆ ಊಟ ಮಾಡೋದು. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು 5-10 ನಿಮಿಷ ಬಿಟ್ಟು ನೀರು ಕುಡಿಯೋದು. ಭಾಳ ಮುಖ್ಯವಾಗಿ ನೀವು ಬೆಡ್ಡಿಗೆ ಹೋಗೋಕ್ಕಿಂತ ಮುಂಚೆ ಯೂರಿನನ್ನು ಕಂಪ್ಲೀಟ್ ಪಾಸ್ ಮಾಡಿಬಿಟ್ಟು ಮಲಗೋದು. ಹಿಂದೆ ಹೇಳಿದ್ದನ್ನೆಲ್ಲನೂ ಕೂಡ ಅನುಸರಣೆ ಮಾಡಬೇಕು. ಅತಿಯಾದ ತಂಪಾದ ಆಹಾರ ಪದಾರ್ಥಗಳನ್ನು, ಸಿಹಿ ಪದಾರ್ಥಗಳನ್ನು ಸ್ವಲ್ಪ ಅವಾಯ್ಡ್ ಮಾಡೋದು, ರಿಸ್ಟ್ರಿಕ್ಟ್ ಮಾಡೋದು ಸ್ವಲ್ಪ ದಿನಗಳನ್ನು. ಅದರೊಂದಿಗೆ ಈ ವಿಡಿಯೋದಲ್ಲಿ ಒಂದು ಕಲರ್ ಥೆರಪಿ ಅದ್ಭುತವಾಗಿ ವರ್ಕ್ ಆಗುತ್ತೆ. ಈ ಕಲರ್ ಥೆರಪಿ ಕೂಡ ಯಾರೆಲ್ಲ ಬೆಡ್ ವೇಟ್ ಮಾಡ್ಕೊತಾರೋ ನೈಟಲ್ಲಿ ಪ್ರತಿದಿನ ನೈಟಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ಬೋದು. ನೈಟಲ್ಲಿ ಹಾಕ್ದಂಗೆ ಅವರಿಗೆ ಯೂರಿನ್ ಹೋಲ್ಡಿಂಗ್ ಕೇಪಬಿಲಿಟಿ ಬರುತ್ತೆ. ಎರಡು ಪ್ರಮುಖವಾದ ಕಲರ್ನ ಯೂಸ್ ಮಾಡೋದು ನಾವು ಇಲ್ಲಿ, ಯೆಲ್ಲೋ ಮತ್ತು ಸ್ಕೈ ಬ್ಲೂ. ಯೆಲ್ಲೋ ಬಂದು ಹೋಲ್ಡಿಂಗ್ ಕೇಪಬಿಲಿಟಿಯನ್ನು ಅಂದರೆ ಹ್ಯುಮಿಡಿಟಿಯನ್ನು ರೈಸ್ ಮಾಡುತ್ತೆ. ಸ್ಕೈ ಬ್ಲೂ ಬಂದು ಒಂದಷ್ಟು ಫೈರನ್ನು, ಯಾವಾಗ ತಂಪು ಜಾಸ್ತಿ ಆಗುತ್ತೋ ಆ ಫೈರ್ ಇರಲ್ವೋ ಆ ಫೈರ್ನ ಕೊಡೋದಕ್ಕೆ ನಾವು ಸ್ಕೈ ಬ್ಲೂ ಕಲರ್ನ ಯೂಸ್ ಮಾಡೋದು. ಎಲ್ಲಿ ಅಂದಾಗ ಎರಡು ಪ್ರಮುಖವಾದ ಚಾರ್ಟ್ನ ಆಧಾರಿತದ ಮೇರೆಗೆ, ಹಿಂದೆ ಒಂದು ಚಾರ್ಟ್ ಕಾಣಿಸ್ತಿದೆ, ಮೇಲೆ ಒಂದು ಚಾರ್ಟ್ ಕಾಣಿಸ್ತಿದೆ. ಆ ಎರಡು ಚಾರ್ಟ್ನ ಆಧಾರಿತದ ಮೇರೆಗೆ ಮೊದಲಿಗೆ ಸ್ಟಮಕ್ಕಲ್ಲಿ ಈ ಹೋಲ್ಡಿಂಗ್ ಕೇಪಬಿಲಿಟಿ, ಹ್ಯುಮಿಡಿಟಿ ಕಮ್ಮಿ ಇದೆ ಅಂದಾಗ ಸ್ಟಮಕ್ನ ರಿಫ್ಲೆಕ್ಸ್ನೇ ಸುಜೋಕ್ನ ಚಾರ್ಟ್ನ ಪ್ರಕಾರ, ಹಿಂದೆ ಸುಜೋಕ್ ಚಾರ್ಟ್ ಕಾಣಿಸ್ತಾ ಇದೆ. ಸ್ಟಮಕ್ ಅಂತ ಬಂದಾಗ ಇಲ್ಲಿ ಈ ಭಾಗಕ್ಕೆ ನೀವು ಯೆಲ್ಲೋ ಕಲರ್ನ ಹಾಕೋದು. ಯೆಲ್ಲೋ ಕಲರ್ನ ಈ ರೀತಿ ರೌಂಡಾಗಿ ಹಾಕಿ ಕಾಣಿಸ್ತಿದೆ ಅಲ್ವಾ, ಎರಡೂ ಕೈಯಲ್ಲಿ ಹಾಕಿ. ಮಕ್ಕಳಿರ್ಬೋದು, ವಯೋವೃದ್ಧರಿರ್ಬೋದು, ವಯಸ್ಕರಿರ್ಬೋದು. ಹಿಂದೆ RR ಮೂವೀಸ್ ಎಲ್ಲ ನೋಡೋದು, ನೀವು ಭಾವನೆ ಮೇರೆಗೆ, ಯೋಚನೆ ಮೇರೆಗೆ ಕೂಡ ಎಲ್ಲ ನಿಮ್ಮ ದೇಹದಲ್ಲಿ ಪ್ರತಿ ಪ್ರಕ್ರಿಯೆಗಳು ನಡೆಯೋದು. ಭಯ ಬಿದ್ದಾಗ ಏನಾಗುತ್ತೆ, ಯೂರಿನ್ ಕಂಟ್ರೋಲ್ ಬರೋದಿಲ್ಲ, ಭಯದಲ್ಲಿ ಹುಚ್ಚೋಯ್ಕೊಂಬಿಟ್ಟ ಅಂತೇಳಿ. ಆ ರೀತಿ ನೀವು ಪದೇ ಪದೇ ನಿಮಗೆ ಯೂರಿನ್ ಹೋಲ್ಡಿಂಗ್ ಕೇಪಬಿಲಿಟಿ ಇದೆ, ಬೆಡ್ ವೇಟಿಂಗ್ ಮಾಡ್ಕೊತಾ ಇದ್ದೀರ ಅಂದಾಗ RR ಮೂವೀಸನ್ನು ನೋಡೋದು, ದೆವ್ವದ ಸಿನಿಮಾಗಳನ್ನು ನೋಡೋದನ್ನು ತಪ್ಪಿಸ್ಬೇಕಂತ. ಇಲ್ಲಿ ಸ್ಟಮಕ್ಗೆ ಯೆಲ್ಲೋ ಕಲರ್ ಹಾಕೋದು, ಅದರ ಸುತ್ತ ನೀವು ಫೈರನ್ನು ಕ್ರಿಯೇಟ್ ಮಾಡಲಿಕ್ಕೆ ಸ್ಕೈ ಬ್ಲೂ ಕಲರು ಬಾರ್ಡರ್ ಥರ ಕೊಡೋದು. ಈ ರೀತಿ ಎರಡೂ ಕೈಯಲ್ಲಿ, ಅದೇ ರೀತಿ ಎರಡೂ ಕೈಯಲ್ಲಿ ಈ ರೀತಿ ಹಾಕೋದು. ಹಾಗೆ ಸುಜೋಕ್ನ ಚಾರ್ಟ್ನ ಪ್ರಕಾರ ಮೂತ್ರ ವಿಸರ್ಜನಾ ಭಾಗ ಅಂದರೆ ಬ್ಲಾಡರ್ನ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ. ಈ ಭಾಗಕ್ಕೂ ಕೂಡ ನೀವು ಯೆಲ್ಲೋ ಕಲರ್ನ ಹಾಕೋದು, ಅಲ್ಲಿ ಹೋಲ್ಡಿಂಗ್ ಕೇಪಬಿಲಿಟಿ ಬರೋದಕ್ಕೆ. ನೋಡಿ ಈ ರೀತಿ ಈ ಭಾಗಕ್ಕೆ ಯೆಲ್ಲೋ ಕಲರ್ನ ಹಾಕು, ದುಂಡಿಗೆ ರೌಂಡಾಗಿ ಎರಡು ಕೈಯಲ್ಲಿ ಹಾಕು. ಹಾಗೆ ಯೂರಿನ್ನ ಹಿಡಿದಿಟ್ಕೊಂಡಿರೋದು ಯಾರು, ಬ್ಲಾಡರ್ ಅಂತ ಬಂದಾಗ 10 ಬೆರಳುಗಳ ಚಾರ್ಟ್, ಮೇಲೆ ಚಾರ್ಟ್ ಕಾಣಿಸ್ತಿದೆ ನೋಡಿ. ಬಲಗೈ ತೋರು ಬೆರಳು, ಮೊದಲನೇ ಜಾಯಿಂಟು ಬ್ಲಾಡರು, ಥರ್ಡ್ ಜಾಯಿಂಟು ಬಂದು ಕಿಡ್ನಿ. ಇಲ್ಲಿ ಮೊದಲನೇ ಜಾಯಿಂಟಿಗೆ ನೀವು ಯೆಲ್ಲೋ ಕಲರು ಒಂದು ರಿಂಗು, ಅದರ ಜೊತೆಲಿ ಸ್ಕೈ ಬ್ಲೂ ಕಲರು ಒಂದು ರಿಂಗು. ಫಸ್ಟ್ ಯೆಲ್ಲೋ ಕಲರು ರಿಂಗು, ಮೊದಲನೇ ಗೆರೆ ಸುತ್ತ ನೀವು ಯೆಲ್ಲೋ ಕಲರು ರಿಂಗನ್ನು ಹಾಕಿ.
ಅದರ ಮೇಲೆ ಸ್ಕೈ ಬ್ಲೂ ಕಲರು ರಿಂಗ್. ಈ ರೀತಿ ರಿಂಗ್ ಟೈಪು ಬ್ಲಾಡರ್ನ ರಿಫ್ಲೆಕ್ಸ್ನೇ ಎಲ್ಲಿ ಆಯುರ್ವೇದಿಕ್ ಅಕ್ಯುಪಂಕ್ಚರ್ನ ಚಾರ್ಟ್ನ ಪ್ರಕಾರ ಬಲಗೈ ತೋರ್ಬೇಳು ಫಸ್ಟ್ ಜಾಯಿಂಟ್. ಸೊ ಹಾಗಾಗಿ ನೋಡಿ, ಇಲ್ಲಿ ಎಲ್ಲೋ ಮತ್ತು ಸ್ಕೈ ಬ್ಲೂ ಬಾರ್ಡರ್ ಕೊಡೋದು, ಮೇಲೆ ಇಲ್ಲಿ ಮೂತ್ರಜನಕಾಂಗದ ಹಿಂದೆ ಸುಜಾಕ್ನ ಚಾರ್ಟ್ನ ಪ್ರಕಾರ ಇದೆರಡು ಕಾಲು, ಇಲ್ಲಿ ಯೆಲ್ಲೋ ಕಲರನ್ನು ಹಾಕೋದು ಇಲ್ಲಿ. ತದನಂತರ ಬಲಗೈ ತೋರ್ಬೇಳು ಫಸ್ಟ್ ಜಾಯಿಂಟ್ಗೆ ಯೆಲ್ಲೋ ಮತ್ತು ಸ್ಕೈ ಬ್ಲೂ ಹಾಕೋದು. ಹಿಂದೆ ಹೇಳಿ ನೀವು ನಾನಾ ಥರದಲ್ಲಿ ಮಾನಿಟರ್ ಮಾಡ್ಬೋದು. ಟಂಗನ್ನು ಚೆಕ್ ಮಾಡಿ ಕೂಡ ನೀವು ಕಲರನ್ನು ಹಾಕೋದು. ಪ್ರತಿದಿನ ಕಲರ್ ಹಾಕೋದು ಸೂಕ್ತ ಅಲ್ಲ. ಅವ್ರ ಕೈ ಕಾಲು ಮುಟ್ಟರು ನೋಡಿದ್ರೆ ತಣ್ಣಗಿರುತ್ತೆ. ಯಾರು ಬೆಡ್ ವೇಟಿಂಗ್ ಮಾಡ್ಕೊತಾರಲ್ಲ ಅವರು, ಮಕ್ಳಿರ್ಬೋದು, ವಯೋವೃದ್ಧರು ಇರ್ಬೋದು, ವಯಸ್ಕರಿಗೆ ಕೂಡ ಈ ಬೈದಲ್ಲಿ ಕೈ ಕಾಲು ಕೂಡ ತಣ್ಣಗಾಗ್ಬಿಡುತ್ತೆ ಅಂತ ಹೇಳ್ತಾರೆ. TCMನ ಪ್ರಕಾರ ಈ ರೀತಿ ಹಲವು ಥರದನ್ನೇ ಅನಲೈಸ್ ಮಾಡಿ. ಹಾಗೆ ರೂಟ್ ಆಫ್ ದಿ ಟಂಗ್, ನಾಲಿಗೆಯ ಆರಂಭಿಕ ಹಂತ, ಗಂಟಲಿನ ಒಳಭಾಗ, ಗಂಟಲು ಇದೆಲ್ಲ ಅಲ್ಲಿಂದ ನಾಲಿಗೆ ಪ್ರಾರಂಭ ಆಗುತ್ತೆ ನೋಡಿ. ಆ ಭಾಗ ಕಿಡ್ನಿ ಮತ್ತು ಯೂರಿನರಿ ಬ್ಲಾಡರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ ಭಾಗದಲ್ಲಿ ವೈಟ್ ಕೋಟ್ ಇರುತ್ತೆ. ಯಾರಿಗೆ ಸ್ಟಮಕ್ ಕೋಲ್ಡ್ ಇದ್ದು ಅಥವಾ ಕಿಡ್ನಿಲಿ ಕೋಲ್ಡ್ನೆಸ್ ಇದ್ದು ಬ್ಲಾಡರಲ್ಲೂ ಕೋಲ್ಡ್ನೆಸ್ ಇದ್ದಾಗ ಆ ಭಾಗ ಪ್ರಮುಖವಾಗಿ ಒಳಭಾಗದ ರೂಟ್ ಆಫ್ ದಿ ಟಂಗ್, ಆ ಭಾಗ ವೈಟ್ ಕೋಟ್ ಇರುತ್ತೆ. ನೀವು ಅದನ್ನು ಮಾನಿಟರ್ ಮಾಡಿ ಕೂಡ ಮಕ್ಕಳು ಪದೇ ಪದೇ ಬೆಡ್ ವೇಟಿಂಗ್ ಮಾಡ್ಕೊತಾರೆ ಅಂದರೆ ಫಸ್ಟು ಟಂಗ್ನ ನೋಡಿಬಿಟ್ಟು ರೂಟ್ ಆಫ್ ದಿ ಟಂಗ್ ವೈಟ್ ಕೋಟ್ ಇದ್ದರೆ ಖಂಡಿತವಾಗ್ಲೂ ನೀವು ಈ ಕಲರನ್ನು ಅಪ್ಲೈ ಮಾಡಿ. ಆ ದಿನ ನೈಟು ಯೂರಿನ್ ಪಾಸ್ ಮಾಡ್ತಾರೆ, ಬೆಡ್ ವೇಟಿಂಗ್ ಮಾಡ್ಕೊತಾರೆ, ಬೆಡ್ಡಲ್ಲೇ ಯೂರಿನ್ ಮಾಡ್ಕೊತಾರೆ ಅಂದಾಗ ಅವತ್ತು ಕೂಡ ಈ ಕಲರ್ನ ಹಾಕೋದು. ಪ್ರತಿದಿನ ಆ ರೀತಿ ಟಂಗ್ನ ಮಾನಿಟರ್ ಮಾಡಿ. ಅಂಥ ಮಕ್ಕಳು ರೂಟ್ ಆಫ್ ದಿ ಟಂಗು ನಿಮಗೆ ವೈಟ್ ಕೋಟ್ ಇದೆ ಅಂದಾಗ ಕೆಲವು ದಿನ ಮತ್ತು ಕೈಕಾಲು ಮುಟ್ಟು ನೋಡಿದ್ರೆ ತಣ್ಣಗಿದೆ ಅನ್ನೋರು, ಮತ್ತು ಬೆಡ್ ವೇಟಿಂಗ್ ಜೊತೆಲಿ ಈ ರೀತಿ ಪ್ರತಿದಿನ ಮಾಡ್ಕೊತಾರೆ ಅನ್ನೋರಿಗೆ ಬಹಳ ಮುಖ್ಯವಾಗಿ ಸಿಹಿಯಾಗಿರೋದು, ತಂಪಾಗಿರೋ ಆಹಾರಗಳನ್ನು ಎಸ್ಪೆಷಲಿ ಮಧ್ಯಾಹ್ನ 3 ಗಂಟೆ ಮೇಲೆ ಕೊಡೋದನ್ನು ಅವಾಯ್ಡ್ ಮಾಡಿ. ಅದರೊಂದಿಗೆ ಬಹಳ ಮುಖ್ಯವಾಗಿ ಹೆಚ್ಚೆಚ್ಚು ನೈಟು ಟೈಮು ನೀರು ಕುಡಿಸೋದನ್ನು ಕೂಡ ಅವಾಯ್ಡ್ ಮಾಡಬೇಕು. ಸೊ ಮಲಗೋಕ್ಕಿಂತ ಮುಂಚೆ ಯೂರಿನ್ ಪಾಸ್ ಮಾಡಿ ಬಂದು ಮಲಗೋದು, ನೀರು ಜಾಸ್ತಿ ಕುಡಿದೇ ಇರೋದು. ಹಾಗೆ ಅದರೊಂದಿಗೆ ಹಿಂದೆ ಹೇಳಿದಾಗೆ ಬೈದಲ್ಲಿ ಎಮೋಷನಲ್ಲಿ ನಮ್ಮ ಆರ್ಗನ್ಗಳು ವರ್ಕ್ ಆಗ್ತವೆ. ಈ ಹಾರರ್ ಸಿನಿಮಾ ನೋಡೋದು, ದೆವ್ವದ ಸಿನಿಮಾ ನೋಡೋದು ಅಂಥ ಮಕ್ಕಳು, ವಯಸ್ಕರು, ವಯೋವೃದ್ಧರು ಎಲ್ಲರೂ ಕೂಡ ಅದನ್ನು ಅವಾಯ್ಡ್ ಕೂಡ ಮಾಡಬೇಕು. ಈ ರೀತಿ ಮಾಡ್ತಾ ಬಂದಂಗೆಲ್ಲ ನಿಮ್ಮ ಆ ಬೆಡ್ ವೇಟಿಂಗ್ನ ಸಮಸ್ಯೆ ನಿಮ್ಮಲ್ಲಿ ನ್ಯಾಚುರಲ್ ಆಗಿ ನಿವಾರಣೆ ಆಗುತ್ತೆ. ಶಾಶ್ವತ ಪರಿಹಾರ ಕೂಡ ನೀವು ಕಾಣ್ಬೋದು. ಅದರೊಂದಿಗೆ ಈ ಕಲರ್ ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ. ತಮ್ಮ ಸುತ್ತಮುತ್ತಲೂ ತಮ್ಮ ಮನೆ ವಾತಾವರಣದಲ್ಲೂ ಯಾರ ಬೆಡ್ ವೇಟಿಂಗ್ ಅಂದರೆ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋದು ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.